ರಾಜಕೀಯ ಹಿತಾಸಕ್ತಿಗೆ ಮುಂದಿನ ದಿನದಲ್ಲಿ ಪೆಟ್ಟಾಗಬಹುದಾ ಅನ್ನೋ ಪ್ರಶ್ನೆ ಸ್ಟಾರ್ಟ್ ಆಗಿಬಿಡೋದು ಮಾತಾಡುವಂಥದ್ದು. ಅದಕ್ಕೆ ಇವರಿಂದ ಯಾವ ರೀತಿ ಉತ್ತರ ಗೊತ್ತಿಲ್ಲ. ಬಟ್ ಎಚ್ಚರಿಕೆಯಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ಆಲ್ರೆಡಿ ಘಟಪ್ರಭಾ ಸಹಕಾರಿ ಆಡಳಿತ ಮಂಡಳಿ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರಲಿಲ್ಲ, ಅದನ್ನು ಇವತ್ತು ಜಾಯಿನ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಕಬ್ಬು ತೋಳಿಗೆ ಶುರು ಮಾಡ್ತೀನಿ ಅಂತ ಹೇಳಿ ರೈತ ಸಮುದಾಯವನ್ನು ಆದಷ್ಟು ತಮ್ಮ ಕಪಿಮುಷ್ಟಿಯಲ್ಲಿ ತಮ್ಮ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟ ಸತ್ಯದ. ಅಂದ್ರೆ ಬೆಳಗಾವಿ ಜಿಲ್ಲೆಯ ಅದರಲ್ಲೂ ಗೋಕಾಕ್ ಮತ್ತು ಹೊರಬಾವಿ ಭಾಗದ ರಾಜಕೀಯ ಪೂರ್ತಿಯಾಗಿ ಮತ್ತೆ ಬಿಸಿ ಆಗ್ತಾ ಇದೆ. ಹೀಗಾಗಿ ಮುಂಬರುವ ದಿನಗಳಲ್ಲೇ ಈ ಎಲ್ಲ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಶ್ಚಿತವಾಗಿಯೂ ಇಲ್ಲಿ ರಾಜಕೀಯವಾಗಿ ದೊಡ್ಡ ಒಂದು ಹೋರಾಟ ಆಗಬಹುದು ಅಂತೇಳಿ. ಮತ್ತು ಇದರಲ್ಲಿ ಸುಲಭವಾಗಿ ನಮ್ಮ ಜಾರಕಿಹೊಳಿ ಸಹೋದರರು ಬಿಟ್ಟು ಕೊಡುವ ಹಾಗಿಲ್ಲ ಅಂತ ಅವ್ರಿಗೂ ಗೊತ್ತದ. ಯಾಕಂದ್ರೆ ಆಲ್ರೆಡಿ ರಾಜಕೀಯ ಬೇಸ್ ಇರೋದು ನಮ್ಮ ಜಾರಕಿಹೊಳಿ ಸಹೋದರರು ಈ ಗೋಕಾಕ್ ಮತ್ತು ಅರಭಾವಿ ಅವ್ರ ರಾಜಕೀಯ ನೆಲೆ ಇದೆ. ಇವುಗಳನ್ನು ಕಳೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಅವರು ತಮ್ಮ ಅಸ್ತಿತ್ವ ಕಳೆದುಕೊಳ್ಳೋದಕ್ಕೆ ಮುಂದಾಗುವುದಿಲ್ಲ, ಹೋರಾಟ ಮಾಡಿದ್ರು ಭಾಳಷ್ಟು ಜನ ಅಭಿಪ್ರಾಯ ಆಗ್ಯದ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಈ DCC ಬ್ಯಾಂಕಿನ ಕಲನ ಯಾವ ರೂಪ ಪಡಿಬೋದು ಮುಂದಿನ ದಿನದಲ್ಲೇ, ಯಾವ ರೀತಿಯಾಗಿ ಇದನ್ನು ನಮ್ಮ ಸತೀಶ್ ಅವರು, ನಮ್ಮ ರಮೇಶ್ ಅವರು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಎದುರಿಸ್ಬೋದು ಅಂತೇಳಿ. ಜೊಲ್ಲೆ ಅವ್ರ ಜೊತೆ ಉಳಿತಾರ ಇಲ್ಲ ಕನೇರಿ ಮಠದ ನಮ್ಮ ಈರಣ್ಣ ಕಡಾಡಿ ಒಬ್ಬ ಬುದ್ಧಿವಂತರು